ನಾನು ನನ್ನ ಕಡೆಯಿಂದ ಏನೇನು ಬೇಕು ಮಾಹಿತಿ ಕೇಳಿದರೆ ನಾನು ಕೊಟ್ಟಿದ್ದೀನಿ. ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ನಮ್ಗೆಲ್ಲಾ ರೀತಿಯ ಸಹಕಾರ ಸಿಗ್ತಾ ಇದೆ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ನನ್ನ ಜಿಲ್ಲಾ ಮಂತ್ರಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 2200 ಕೋಟಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ನನಗೆ ಏನೇನು ಅವಕಾಶ ಸಿಕ್ಕಿದೆ, ಯಾರ ಸಹಕಾರ ಇದೆ, ಅದೆಲ್ಲ ಕೂಡ ನನ್ನ ವರದಿಯನ್ನ ನಾನು ನಮ್ಮ ಸುರ್ಜೇವಾಲಾ ಸಾಹೇಬರು ಕೊಟ್ಟಿದ್ದಾರೆ. ಯಾರು ತೃಪ್ತ ಆಗಿದರೂ ಆಗಿಲ್ವೋ ನನ್ಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ನ ಶಾಸಕ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರದ ಸಹಕಾರವನ್ನ ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ ಅದ್ರ ಲೆಕ್ಕ ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾವು ವರದಿ ಕೊಟ್ಟಿದ್ದೇನೆ. ಅಲ್ಲ ಅವರು ಅದೇ ಏನು ಡೆವಲಪ್ಮೆಂಟ್ಸ್ ಹೆಂಗಿದೆ, ಮಂತ್ರಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅವರೆಲ್ಲರೂ ಸಹಕಾರ ಕೊಡ್ತಾ ಇರೋದ್ರಿಂದ ನನ್ನ ತಾಲೂಕಲ್ಲಿ ನಾನು ತುಂಬಾ ಡೆವಲಪ್ಮೆಂಟ್ಸ್ ಮುಂದೆ ಇದ್ದೀನಿ. ಅದ್ರ ಜೊತೆಗೆ ನಾನು ತುಂಬಾ ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಒಂದೇ ವರ್ಷಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಬರ್ತದೆ. 23,000 ಓಟು ನಾನೇನು ಓಟ್ ತಗೊಂಡಿದ್ದು ಅದಕ್ಕಿಂತ 23,000 ಓಟ್ ಹೆಚ್ಚಿಗೆ ಕೊಟ್ಟಿದ್ದೀನಿ. ಅದು ಕೂಡ ವರದಿ ಕೊಟ್ಟಿದ್ದೀನಿ.